ಮುಗಿತೀನಿ, ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಅಕ್ಕವ್ರ ಕಾರ್ಯಕ್ರಮಗಳು ಬಹಳವ, ಸರಿಯಾಗಿ ಕೇಳ್ಕೊಂಡು. ನಿಮಗೆ 7 ಕೋಟಿ ಕೊಡ್ತೀನಿ. ಯಾರ್ಯಾರಿಗೆ ಬೇಕು? 7 ಕೋಟಿ ರೂಪಾಯಿ ಬೇಕ್ರೋ ಬೇಡ? ಬೇಕ್ರಾ? 7 ಕೋಟಿ ರೂಪಾಯಿ. 7 ಕೋಟಿ ಅಂದ್ರೆ ದುಡ್ಡಲ್ಲ, 7 ಕೋಟಿಗಿಂತಲೂ ಮಿಗಿಲಾಗಿರ್ತಕ್ಕಂಥ 7 ಮಾತುಗಳವ ಮಕ್ಕಳೇ. ಒಂದು ನಂಬಿಕೆ ಅಂತಕ್ಕಂಥದ್ದನ್ನು ಬಹಳ ಗಟ್ಟಿಯಾಗಿ ಇಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಂಬಿಕೆಯಿಂದ ಅಲುಗಾಡಬೇಡಿ. ಎಂಥದ್ದೇ ಪರಿಸ್ಥಿತಿ ಬಂದರೂ ಸಹಿತ ನಂಬಿಕೆಯನ್ನ ಗಟ್ಟಿಗೊಳಿಸ್ಕೊಳ್ಳಿ. 2ನೇದು ನಿಷ್ಠೆ ಇರಲಿ ನಿಮ್ಮ ಒಳಗಡೆ. ಓದಂತ ಮಕ್ಕಳಿಗೆ ನಂಬಿಕೆ ಒಂದು, 2ನೇದು ನಿಷ್ಠೆ. 3ನೇದಾಗಿ ಒಂದು ನೀತಿಯನ್ನ ಇಟ್ಕೊಳ್ರಿ. ಇವತ್ತು ನಿಮಗೆ ಯಾರೋ ಕೃತಕವಾಗಿ ಜೀವ ಕೊಡ್ತಕ್ಕಂಥವರು ಇಂದ ಬೆನ್ನತ್ತ ಹೋಗ್ಬೇಡಿ. ತಂದೆ ತಾಯಿಗಳು ಕಷ್ಟಪಟ್ಟು 36 ಮೂಳೆಗಳನ್ನು ಏಕಕಾಲದಲ್ಲಿ ಮುರಿದ್ರೆ ಎಷ್ಟು ನೋವಾಗುತ್ತಲ್ಲ, ಅಷ್ಟು ನೋವನ್ನ ತಿಂದು ತಾಯಿ ನಿಮಗೆ ಜನ್ಮವನ್ನ ಕೊಟ್ಟಿದ್ದಾಳೆ. ಅದನ್ನ ಯಾವತ್ತೂ ಮರಿಬೇಡಿ. ನಿಮಗ ಕಣ್ಣ ತೆರೆದಕ್ಕಿಂತ ಮೊದಲು ಜವಾಬ್ದಾರಿಯನ್ನು ತಗೊಂಡು ನಿಮ್ಮ ಶಿಕ್ಷಣ ಪೂರ ಮುಗಿಸುವವರೆಗೂ ಅವನು ಯಾವುದೋ ಆಟೋ ಕೆಲಸ ಮಾಡಿಯೋ ಅಥವಾ ಗಾರೆ ಕೆಲಸ ಮಾಡಿಯೋ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಯೋ ನಿಮ್ಮೆಲ್ಲ ಜವಾಬ್ದಾರಿ ನನ್ನ ಮಗಳು, ನನ್ನ ಮಗ, ನನ್ನ ಮಗಳು, ನನ್ನ ಮಗ ಅಂತ ತನ್ನೆಲ್ಲ ನೋವನ್ನು ತಿಂದು ಜವಾಬ್ದಾರಿನ ಹೊತ್ತು ನಿಮಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಒಂದು ತಂದೆಯ ನೆನಪು ನಿಮಗಿರಲಿ. ಹಾಗಾಗಿ ನೀತಿಯನ್ನ ಕಾಪಾಡಿಕೊಂಡು ಹೋಗಿ ಮಾಡಿ ದಯಮಾಡಿ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಒಳಗಡೆ ಬಹಳಷ್ಟು ಸಮಾಜ ಹದಗೆಟ್ಟಿದೆ. ನೀವು ಒಂದು ಹಂತದವರೆಗೆ ನೀವು ಸಾಧನೆ ಮಾಡಿ, ಗೆಲ್ಲಿ, ದೊಡ್ಡ ನೌಕರಿಯನ್ನ ಇಡಿ, ಸಾಕಷ್ಟು ದುಡ್ಡು ಸಂಪಾದನೆ ಮಾಡಿ, ಆದ್ರೆ ಸಂಸ್ಕಾರ ಜೊತೆಗೆ ಇರಿ. ಆ ಸಂಪತ್ತನ್ನ ಗಳಿಸಿದ ಮೇಲೆ ಅವಾಗ ನೀವು ಸ್ವತಂತ್ರವಾಗಿ ಯೋಚನೆ ಮಾಡಿ ಯಾರನ್ನ ಮದುವೆ ಆಗಬೇಕು, ಯಾರನ್ನ ಮದುವೆ ಆಗಬಾರದು ಅನ್ನೋದನ್ನು. ಇದು ನಮ್ಮ ಮಕ್ಕಳಲ್ಲಿ ಇವತ್ತಿನ ದೊಡ್ಡ ಪಿಡುಗೆ ಇದೆ. ಆಮೇಲೆ ವಿನಯತಾ ಭಾವ ಇರಲಿ. ನನಗೆಲ್ಲ ತಿಳಿದಿದೆ, ನಾನು ಅವ್ರ ಹತ್ರ ಯಾಕೆ ಹೋಗ್ಲಿ. ಇಂಥ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಹೋಗಿ ನೀವು ಒಂದು ನೋಟ್ ಬುಕ್ ತಗೊಂಡು ಹೋಗಿ. ನಾನು ಇವತ್ತಿಗೂ ಸಹಿತ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಬರೆದಿರ್ತಕ್ಕಂಥ ನೋಟ್ ಬುಕ್ 6 ಟ್ರಂಕ್ ಆಗಿದೆ, 6 ಪೆಟ್ಟಿಗೆ ಆಗಿದೆ. ಜ್ಞಾನ ಯಾವ ಮೂಲದಿಂದ ಬರುತ್ತೋ ಗೊತ್ತಿಲ್ಲ. ನೀವು ಕುಂತ್ಕೊಂಡು ಓದ್ರಿ ಅಂತಂದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಇಂಥದ್ದೊಂದು ಕಾರ್ಯಕ್ರಮಗಳಲ್ಲಿ ಸ್ವಯಂ ಪೂರ್ಣರಾಗಿ ನೀವು ಒಂದು ವೇಳೆ ಭಾಗಿಯಾಗಿದ್ರೆ ಅಂದ್ರೆ ಅವಾಗ ನೀವು ಯಾವತ್ತೂ ಕೇಳಿದ ಒಂದು ಮಾತು ನಿಮಗೆ ಸಮಯ ಸಂದರ್ಭ ಬಂದಾಗ ಕಷ್ಟದ ದಿನಗಳಲ್ಲಿ ಅದು ನೆನಪಾಯಿತಂದ್ರೆ ನಿಮಗೆ ದಿಕ್ಕು ದೆಸೆ ದಾರಿಯನ್ನ ತೋರಿಸ್ತದೆ. ಹಾಗಾಗಿ ನಿಮ್ಮ ಒಳಗಡೆ ವಿನಯತ ಭಾವದಿಂದ ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಳಿ. ಯಾರನ್ನೂ ಈಗಳಕ್ಕೆ ಹೋಗ್ಬೇಡಿ. ಆ ನಂತರದಲ್ಲಿ ದಯಾಶೀಲತೆ ಇಟ್ಕೊಳ್ರಿ. ದಯಾ, ಯಾರಿಗಾದ್ರೂ ಸಹಕಾರ ಮಾಡುವಂತ ಸಂದರ್ಭದಲ್ಲಿ ಆ ಸಂದರ್ಭಗಳು ಬಂದಾಗ ಮೊದಲು ನಾನು ಮಾಡ್ತೀನಿ ಅಂತ ಮುಂದೆ ಹೋಗಿ. ಅವ್ರು ಮಾಡ್ತಾರೆ, ಅವ್ರು ಬಿಡ್ತಾರೆ, ಅವರೇ ಮಾಡ್ಲಿ, ನಾನು ಯಾಕೆ ಮಾಡ್ಬೇಕಂತಲ್ಲ. ಮಾತಾಡೋದ್ರ ಮೊದಲು ನಾನು ಮಾತಾಡ್ಲಿ. ಒಳ್ಳೇದು ಮಾಡ್ಬೇಕಾದ್ರೆ ನಾನು ಮೊದಲು, ಒಳ್ಳೇದರಲ್ಲಿ ನಿಮಗೆಲ್ಲ ಮೋಹ ಇರಲಿ, ಕೆಟ್ಟದರಲ್ಲಿ ಬೇಡ. ಆ ರೀತಿ ದಯಾ ಪ್ರಜ್ಞೆಯನ್ನ ಗಳಿಸ್ಕೊಳ್ಳಿ. ಆ ನಂತರದಲ್ಲಿ ನಿಮ್ಮ ಒಳಗಡೆ ಒಂದು ನಿರ್ಭಯತೆ ಇರಲಿ. ಕೇಳಿ, ಫಿಯರ್ಲೆಸ್, ನಿರ್ಭಯತೆ ಇರ್ಬೇಕು. ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮಂಗ ನಾನು ಯಾಕೆ ಆಗ್ಬಾರ್ದು, ಅಕ್ಕ ಮಹಾದೇವಿ ಹೆಂಗ ನಾನು ಯಾಕೆ ಆಗ್ಬಾರ್ದು, ಅಲ್ಲಮ ಪ್ರಭು ಹಂಗ ನಾನು ಯಾಕೆ ಆಗ್ಬಾರ್ದು, ವಿವೇಕಾನಂದರನ್ನ ಯಾಕೆ ಆಗ್ಬಾರ್ದು. ಹಿಂಗ ದೊಡ್ಡ ದೊಡ್ಡ ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಂಡು ಅವರ ಒಂದು ಹೆಜ್ಜೆಲಿ ನಾನು ಹೋಗ್ತೀನಿ ಅಂತಕ್ಕಂಥ ಒಂದು ಭಯ ಇರ್ಲಾರ್ದೆ ಬದುಕನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವತ್ತು ನೀವು ಅಲ್ಲಿ ಕಂಡ್ರೆ, ಹಾವು ಕಂಡ್ರೆ, ಚೇಳು ಕಂಡ್ರೆ, ಕಪ್ಪೆ ಕಂಡ್ರೆ ಎದುರು ಬೀಳ್ತೀರಿ, ಮಮ್ಮಿ ಪಪ್ಪ ಅಂತೀರಿ. ಆದ್ರೆ ಆ ಒಂದು ಗುಣ, ಧೈರ್ಯದ ಗುಣವನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ನಂತರದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕೃತಜ್ಞತೆ. ಇದು ಬಹಳ ಮುಖ್ಯ. ನೋಡಿ, 5 ರೀತಿಯ ಋಣ ನಮ್ಮ ಮೇಲೆ ಇದಾವೆ ಮಕ್ಕಳೇ. 6 ರೀತಿಯ ಋಣ ಇದಾವೆ. ಒಂದು ದೇವರ ಋಣ ನಮ್ಮ ಮೇಲೆ ಇದೆ. ನೀವು ಯಾವುದೇ ಧರ್ಮದವರಾಗಲಿ, ದೇವರು ಅಂತಕ್ಕಂಥ ಸುಪ್ರೀಂ ಎನರ್ಜಿ, ಅದ್ರ ಋಣ ಇದ್ದು ನಾವು ಹುಟ್ಟಿದೀವಿ ಇಲ್ಲಿ. ಆ ಋಣವನ್ನ ನಾವು ತೀರಿಸಬೇಕು. ತಂದೆ ತಾಯಿಗಳ ಋಣವನ್ನ ತೀರಿಸಬೇಕು, ದೇಶದ ಋಣವನ್ನ ತೀರಿಸಬೇಕು, ರೈತರ ಋಣವನ್ನ ತೀರಿಸಬೇಕು, ಸಮಾಜದ ಋಣವನ್ನ ತೀರಿಸಬೇಕು. ನಾವ್ಯಾರು ಒಂಟಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಎಲ್ಲ ಋಣಗಳಿಂದ ನಾವು ಮುಕ್ತರಾಗಬೇಕಂದ್ರೆ ಆ ಕೃತಜ್ಞತಾ ಭಾವವನ್ನು ಹೊಂದಿ ಆ ಗುರುಗಳ ಮೇಲೆ, ದೇಶದ ಮೇಲೆ, ಎಲ್ಲದರ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಸಾಗಬೇಕು. ಈ ರೀತಿಯ 7 ಮಾತುಗಳನ್ನು ನೀವು ಅಳವಡಿಸಿಕೊಂಡಿದ್ದಾಯ್ತಂದ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತೀರಿ. ವಚನ ಸಾಹಿತ್ಯದಲ್ಲಿ ನೀವು ನಂಬಿಕೆ ಇಟ್ಟು ಓದಿದ್ರೆ ಅಂತಂದ್ರೆ ವಚನ ಸಾಹಿತ್ಯ ನಿಮ್ಮ ತಲೆ ಎತ್ತಿ ಬದುಕುವಂತೆ ಮಾಡ್ತದ. ಆ ಅಭಿಮಾನ, ಆ ಅನುಭವ ಸಂಪಾದಿಸ್ಕೊಳ್ರಿ ಅಂತ ತಿಳ್ಕೊಂಡು ಹೇಳ್ತಾ, ಸಮಯ ಬಹಳ ಆಗಿದೆ. ಆದ್ರೂ ಸಹಿತ ಅಕ್ಕವರು ಪ್ರೀತಿಯಿಂದ ಕರೆಸಿ 3 ದಿವಸ ನೀವು ಕಾರ್ಯಕ್ರಮದಲ್ಲಿ ಇರಬೇಕು ಅಂತಾರ. 3 ದಿವಸ ಕರೆ ಏನಾದ್ರೂ ಸೇವೆ ಕೊಡ್ರಿ, ಮಾಡೋಣ, ಮಾತಾಡೋದು ಸಾಕಾಗಿದೆ ಅಂತ ಹೇಳ್ತಾನೆ ಇರ್ತೀನಿ. ಆದ್ರೂ ಸಹಿತ ಅಭಿಮಾನದಿಂದ ಅವರು ಕರೆಸಿದ್ದಕ್ಕಾಗಿ, 4 ಮಾತುಗಳನ್ನು ಕೇಳಿಸಿದ್ದಕ್ಕಾಗಿ
ಮತ್ತು ತಾವೆಲ್ಲರೂ ಸಹಿತ ಈ ಸಣ್ಣ ಮಾತುಗಳನ್ನ ಅಂತ ತಿಳ್ಕೊಂಡು ಬಿಡಬೇಡಿ. ಇವೆಲ್ಲ ಶರಣರ ಭಾಷೆಗಳು, ಅವನ್ನ ಯಥಾವತ್ತಾಗಿ ನಾವು ಅಳವಡಿಸ್ಕೊಳ್ಳೋಣ ಅಂತ ತಿಳ್ಕೊಂಡು ಹೇಳಿ, ಈ ವಿಜಯೋತ್ಸವ ನಿರಂತರವಾಗ್ಲಿ, 100 ಆಗಲಿ 200 ಆಗಲಿ, ಸೂರ್ಯಚಂದ್ರವರೆಗೂ ಬಸವ ತತ್ವದ ಪತಾಕೆಯನ್ನು ಆರಿಸಲಿಕ್ಕೆ ನಿರಂತರ ಕಾರ್ಯಗೈಲಿ ನಿರ್ವಿಘ್ನವಾಗಿ ಅಂತ ಹೇಳಿ ನನ್ನ ಮಾತು ವಿರಾಮ ಇಡ್ತೀನಿ. ಶರಣು ಶರಣ.